ಸ್ಟೂಡೆಂಟ್ಸ್, ಐ ಆಮ್ ಅಕ್ಷತಾ, ಕೌನ್ಸಿಲರ್ ಫ್ರಮ್ RVM CAD. ಇವತ್ತಿನ ವಿಷಯ ನೀವು ನೋಡ್ತಾ ಇದ್ದೀರಾ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗಿದೆ. ನಮ್ಮ RVM CAD ಅಲ್ಲಿ ಅವ್ರು ಕೋರ್ಸ್ ತಗೊಂಡಿದ್ರು. ಸೊ ಕೋರ್ಸ್ ತಗೊಂಡು ಅವ್ರ ಕೋರ್ಸ್ ಕೂಡ ಕಂಪ್ಲೀಟ್ ಆಗಿದೆ, ಪ್ಲಸ್ ಅವ್ರಿಗೆ ಪ್ಲೇಸ್ಮೆಂಟ್ ಕೂಡ ಆಗಿದೆ. ಸೊ ಕೇಳೋಣ ಅವ್ರಿಗೆ ಅವ್ರು ಎಲ್ಲಿಂದ ಬಂದಿದ್ದಾರೆ, ಮತ್ತೆ ಅವ್ರ ನೇಮು, ಮತ್ತೆ ಇಲ್ಲಿ ಯಾವ ತರ ಕೋರ್ಸ್ ತಗೊಂಡ್ರು, ಮತ್ತೆ ಇಲ್ಲಿ ಯಾವ ತರ ಟೀಚಿಂಗ್ ಇದೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂತ ಪ್ರತಿಯೊಂದು ಡೀಟೇಲ್ಸ್ ಅವ್ರ ಹತ್ರ ತಿಳ್ಕೊಳ್ಳೋಣ. ನಿಮ್ಮ ನೇಮ್ ಇಂದಾನೆ ಹೇಳಿ ಸರ್. ಮ್ಯಾಮ್, ನನ್ನ ಹೆಸರು ವಿನಾಯಕ್ ಅಂತ. ವಿನಾಯಕ್ ಅಂತ. ನೀವು ಎಲ್ಲಿಂದ ಬಂದಿರೋದು? ಮ್ಯಾಮ್, ನಾನು ದಾವಣಗೆರೆಯಿಂದ ಬಂದಿರೋದು. ದಾವಣಗೆರೆಯಿಂದ ಬಂದಿರೋದು. ಯಾವ ಕಾಲೇಜಲ್ಲಿ ನೀವು ಸ್ಟಡಿ ಮಾಡಿರೋದು? ಏನು ಎಜುಕೇಶನ್ ಆಗಿದೆ ನಿಮ್ಮದು? ಮ್ಯಾಮ್, ನಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ ಸ್ಟಡಿ ಮಾಡಿದ್ದು ನಾವು. ಓಕೆ. ಬಿ ಮೆಕ್ಯಾನಿಕಲ್ ಆಗಿದೆ. ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಓಕೆ. ಸೊ ನೀವು RVM CAD ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಮ್ಯಾಮ್, ನನಗೆ ಇದು ಯೂಟ್ಯೂಬ್ ಮುಖಾಂತರ ಮತ್ತೆ ಇನ್ಸ್ಟಾಗ್ರಾಮ್ ಮುಖಾಂತರ ಮತ್ತೆ ನಮ್ಮ ಫ್ರೆಂಡ್ಸ್ ಮುಖಾಂತರ ಗೊತ್ತಾಯ್ತು ಮ್ಯಾಮ್. ಫ್ರೆಂಡ್ಸ್ ಮುಖಾಂತರನಾ? ಸೊ ನೀವು ಹಾವೇರಿಯಿಂದ ನೀವು ಒಬ್ಬರೇ ಬಂದ್ರಾ ಅಥವಾ ನೀವು ಫ್ರೆಂಡ್ಸ್ ಎಲ್ಲ ನೀವು ಬಂದು ಇಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಇಲ್ಲ ಕೇಳ್ಪಟ್ಟೆ. ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದೀವಿ. ಅರೌಂಡ್ 6 to 7 ಮೆಂಬರ್ಸ್. 6 to 7 ಮೆಂಬರ್ಸ್ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಪ್ಲೇಸ್ಮೆಂಟ್ ಆಗಿದೆಯಾ? ಮ್ಯಾಮ್, ನನಗಾಗಿದೆ, ಅವರಿಗೆಲ್ಲ ಇಂಟರ್ವ್ಯೂ ನಡೀತಾ ಇದೆ ಆಕ್ಚುಲಿ. ಇಂಟರ್ವ್ಯೂ ನಡೀತಾ ಇದೆಯಾ? ಓಕೆ. ನೋಡಿ, ಅವರು ಹಾವೇರಿಯಿಂದ ಬಂದಿರೋದು, ಅವರು ಬಿ ಮೆಕ್ಯಾನಿಕಲ್ ಆಗಿದೆ. ಸೊ ಕೇಳೋಣ ಅವ್ರಿಗೆ ಯಾವ ತರ ಕೋರ್ಸ್ ಇತ್ತು, ಯಾವ ತರ ಕೋರ್ಸ್ ತಗೊಂಡ್ರು ನಮ್ಮಲ್ಲಿ ಅಂತ. ನೀವು ಯಾವ ಕೋರ್ಸ್ ತಗೊಂಡ್ರ ನಮ್ಮ RVM CAD? ಮ್ಯಾಮ್, ನಾನು ಸಾಲಿಡ್ ವರ್ಕ್ಸ್ ಮತ್ತೆ ಕ್ಯಾಟಿಯಾ V5 ಕೋರ್ಸ್ ತಗೊಂಡಿದ್ದೆ. ಸಾಲಿಡ್ ವರ್ಕ್ಸ್ ಮತ್ತೆ ಕ್ಯಾಟಿಯಾ ತಗೊಂಡ್ರಾ? ಓಕೆ. ಸೊ ಯಾವ ತರ ಇತ್ತು ಟೀಚಿಂಗ್ ನಿಮ್ಗೆ ಇಲ್ಲಿ? ಟೀಚಿಂಗ್ ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ. ಓಕೆ. ಸೊ ಯಾವ ಲೆವೆಲ್ ಅಲ್ಲಿ ಟೈಮಿಂಗ್ ಏನಂದ್ರೆ ಸಾಲಿಡ್ ವರ್ಕ್ ಅಲ್ಲಿ ಏನೆಲ್ಲ ಕಲ್ತ್ಕೊಂಡ್ರಾ ನೀವು, ಕ್ಯಾಟಿಯಾದಲ್ಲಿ ಏನೆಲ್ಲ ಕಲ್ತ್ಕೊಂಡ್ರಾ? ಮ್ಯಾಮ್, ಸಾಲಿಡ್ ವರ್ಕ್ಸ್ ಅಲ್ಲಿ ನಾವು ಅಸೆಂಬ್ಲಿ ಮತ್ತೆ ಶೀಟ್ ಮೆಟಲ್, ಸರ್ಫೇಸಸ್, ವೆಲ್ಡ್ಮೆಂಟ್ಸ್ ಎಲ್ಲ ಕಲ್ತ್ಕೊಂಡಿದ್ದೀವಿ. ಕ್ಯಾಟಿಯಾದಲ್ಲೂ ಸೇಮ್ ಕಲ್ತಿದ್ದೀರಾ ಅಲ್ವಾ? ಸೊ ಇವರು ಬಂದು ಸೊ ಡಿಸೈನಿಂಗ್ ಇಂಜಿನಿಯರ್, ಡಿಸೈನಿಂಗ್ ಕೋರ್ಸ್ ಅಲ್ಲಿ ತಗೊಂಡಿರೋದು ಸಾಲಿಡ್ ವರ್ಕ್ಸ್ 3D ಮತ್ತೆ ಕ್ಯಾಟಿಯಾ. ಅದರಲ್ಲಿ ಇವ್ರಿಗೆ ಪ್ಲೇಸ್ಮೆಂಟ್ ಆಗಿರೋದು. ಸೊ ಯಾವ ಕಂಪ್ನಿಯಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಆಗಿದೆ? ಮ್ಯಾಮ್, ನನಗೆ ಆಕ್ಚುಲಿ ಇದು ಕಾವೇರಿ ಟೆಲಿಕಾಂ ಪ್ರಾಡಕ್ಟ್ಸ್ ಲಿಮಿಟೆಡ್ ಕಂಪ್ನಿ ಪ್ಲೇಸ್ಮೆಂಟ್ ಆಗಿದೆ. ಪ್ಲೇಸ್ಮೆಂಟ್ ಆಗಿದೆಯಾ? ಸೊ ಎಷ್ಟು ರೌಂಡ್ ಇಂಟರ್ವ್ಯೂಸ್ ಆಯ್ತು ನಿಮ್ದು? ಅದು 2 ರೌಂಡ್ ಇಂಟರ್ವ್ಯೂ ಆಯ್ತು ಮ್ಯಾಮ್. 2 ರೌಂಡ್ ಇಂಟರ್ವ್ಯೂಸ್. ಫಸ್ಟ್ ರೌಂಡ್ ಇಲ್ಲಿ RVM CAD ಆಗಿದೆ, ಸೆಕೆಂಡ್ ರೌಂಡ್ ಕಂಪ್ನಿಯಲ್ಲಿ ಆಗಿತ್ತು ಮ್ಯಾಮ್. ಫಸ್ಟ್ ರೌಂಡ್ ಬಂದು ಇಲ್ಲಿ ಕ್ಯಾಂಪಸ್ ನಡೀತು. ಸೊ ಅವ್ರದ್ದು ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಇವರು. ಸೆಕೆಂಡ್ ರೌಂಡ್ 2 ರೌಂಡ್ ಅಲ್ವಾ ನಿಮ್ಗೆ? 2 ರೌಂಡ್ ಆಗಿತ್ತು. ಸೊ ಒಬ್ರಿಗೆ ಸೆಕೆಂಡ್ ರೌಂಡ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ ಇಂಟರ್ವ್ಯೂಸ್, ಕೆಲವರಿಗೆ 3rd ರೌಂಡ್ ಇರುತ್ತೆ, ಆ ತರ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇವಾಗ ನಿಮ್ ಜೊತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವರು ಯಾವ ತರ ಕೋರ್ಸ್ ತಗೊಂಡಿದ್ದಾರೆ ಇಲ್ಲಿ? ಅವರು ಸೇಮ್ ಮ್ಯಾಮ್, ಸಾಲಿಡ್ ವರ್ಕ್ಸ್ ಕ್ಯಾಟಿಯಾ ತಗೊಂಡಿದ್ದಾರೆ. ಸೇಮ್ ಎಲ್ಲರೂ 7 ಮೆಂಬರ್ಸ್ 8 ಮೆಂಬರ್ಸ್ ಸಾಲಿಡ್ ವರ್ಕ್ ಮತ್ತೆ ಕ್ಯಾಟಿಯಾ. ಸೊ ನೋಡಿ ಸ್ಟೂಡೆಂಟ್ಸ್, ನಮ್ಮಲ್ಲಿ ಬಂದು ಸೊ ನೀವು ಯಾವುದೇ 3D ಮಾಡೆಲ್ಸ್ ತಗೊಳ್ಳಿ, ಸಾಲಿಡ್ ವರ್ಕ್ ಆಗಿರ್ಬೋದು, ಕ್ಯಾಟಿಯಾ ಆಗಿರ್ಬೋದು, ಸೊ ನಿಮಗೆ ಬೇಸಿಕ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಕವರ್ ಆಗುತ್ತೆ. ಸೊ ಅದು ಇಂಡಸ್ಟ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾನ್ಸ್ ಅನ್ನೋದು. ಸೊ ನೆಕ್ಸ್ಟ್ ನಿಮ್ಗೆ ಇಂಟರ್ವ್ಯೂ ಏನೆಲ್ಲ ಕ್ವಶನ್ಸ್ ಕೇಳಿದ್ರು? ಇಂಟರ್ವ್ಯೂ ಯಾವ ತರ ಫೇಸ್ ಮಾಡಿದ್ರ ನೀವು? ಮ್ಯಾಮ್, ನಾನು ಇಂಟರ್ವ್ಯೂ ಕಾನ್ಫಿಡೆಂಟಲ್ಲಿ ಅಟೆಂಡ್ ಮಾಡಿದ್ದೀನಿ. ಅವರು ನನಗೆ GD&T, ಮೆಕ್ಯಾನಿಕಲ್ ಬೇಸಿಕ್ಸ್, ಗೇರ್ಸ್, ಕಾಂಪೊನೆಂಟ್ಸ್ ಮತ್ತು ಪಾರ್ಟ್ ಮಾಡಲಿಂಗ್ ಮಾಡಿಕೊಟ್ಟಿದ್ರು. ಇದೆಲ್ಲ ಕೇಳಿದ್ರು ಮ್ಯಾಮ್. ಓಕೆ. ಸೊ ನಿಮ್ದೇನು ಫ್ಯೂಚರ್ ಪ್ಲಾನಿಂಗ್ ಏನಿದೆ ನೆಕ್ಸ್ಟು? ಅದೇ ಮ್ಯಾಮ್, ಡಿಸೈನ್ ಇಂಜಿನಿಯರ್ ಪ್ಲಾನಿಂಗ್ ಇರೋದು ಇಂಜಿನಿಯರಿಂಗ್ ಪ್ಲಾನಿಂಗ್. ಓಕೆ. ಸೊ ಏನಾದರೂ ಪ್ರಾಜೆಕ್ಟ್ಸ್ ಇವಾಗ ನೀವು ಇಂಟರ್ವ್ಯೂ ಫೇಸ್ ಮಾಡಕ್ಕೆ ಹೋದ್ರಾ, ಯಾವ್ದಾದ್ರು ಪ್ರಾಜೆಕ್ಟ್ ನಿಮಗೆ ಪ್ರೊವೈಡ್ ಮಾಡಿದ್ರಾ? ಡ್ರಾಫ್ಟಿಂಗ್ ಮಾಡಿ, ಡ್ರಾಯಿಂಗ್ ಮಾಡಿಕೊಡಿ ಅಂತ. ಸೊ AutoCAD ಆಗಿರ್ಬೋದು, ಸಾಲಿಡ್ ವರ್ಕ್ ಆಗಿರ್ಬೋದು, ಕ್ಯಾಟಿಯಾದಲ್ಲಿ ಆಗಿರ್ಬೋದು, ಇಲ್ಲ ಡ್ರಾಫ್ಟಿಂಗ್ ಇತ್ತಾ ನಿಮಗೆ? ಡಿಸೈನಿಂಗ್ ಟೆಸ್ಟ್ ಇತ್ತಾ? ಇಲ್ಲ ಮ್ಯಾಮ್, ನನಗೆ ಪಾರ್ಟ್ ಮಾಡಲಿಂಗ್ ಮಾಡಿಕೊಟ್ಟಿದ್ರು, ಅದಕ್ಕೆ ಡ್ರಾಫ್ಟಿಂಗ್ ಮಾಡಿ ಕೇಳಿದ್ರು ಅಷ್ಟೇ. ಡ್ರಾಫ್ಟಿಂಗ್ ಮಾಡೋದಕ್ಕೆ ಹೇಳಿದ್ರಾ? ಸೊ ನೆಕ್ಸ್ಟ್ ನಿಮ್ಮದು ಫ್ಯೂಚರ್ ಪ್ಲಾನಿಂಗ್ ಏನಿದೆ? ಮ್ಯಾಮ್, ಆ್ಯಕ್ಚುಲಿ ಕ್ಯಾಟಿಯಾದಲ್ಲಿ ಡಿಸೈನ್ ಇಂಜಿನಿಯರ್ ಅಂತ ಇದೆ. ಕ್ಯಾಟಿಯಾದಲ್ಲೇ ನೀವು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀರಾ? ನೆಕ್ಸ್ಟ್ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಯಾವ ಫ್ಯಾಕಲ್ಟಿ ತೊಗೊಂಡ್ರು ಕೋರ್ಸಸ್ಸು, ಮತ್ತು ಅವ್ರು ಯಾವ ಥರ ನಿಮ್ಮ ಹತ್ರ ಕೋರ್ಡಿನೇಟ್ ಮಾಡಿದ್ರು? ಮ್ಯಾಮ್, ಇಲ್ಲಿನ ಫ್ಯಾಕಲ್ಟಿ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಆ್ಯಕ್ಚುಲಿ ಹರ್ಷನ್ ಮತ್ತು ಪ್ರತಿಭಾ ಅವರು ತೊಗೊಂಡಿದ್ರು ಫ್ಯಾಕಲ್ಟಿ. ಓಕೆ. RVM ಬಗ್ಗೆ ಹೇಳ್ಬೇಕಂದ್ರೆ ಕಡಿಮೆ ಬಜೆಟಲ್ಲಿ ಬೆಸ್ಟ್ ಇದೆ ಸ್ಕಿಲ್ಸ್ ಕಲಿಯೋಕ್ಕೆ. ಕಡಿಮೆ ಬಜೆಟಲ್ಲಿ ನಮ್ಮಂಥ ಸ್ಟೂಡೆಂಟ್ಸ್ ಚೆನ್ನಾಗಿದೆ. ಕರೆಕ್ಟ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟು ಇವಾಗ ಸ್ಟೂಡೆಂಟ್ಸ್ ಸರ್ಚ್ ಮಾಡ್ತಾ ಇರ್ತಾರೆ, ಜಾಬ್ ಸರ್ಚ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಅವ್ರಿಗೂ ಕರೆಕ್ಟಾಗಿ ಸ್ಕಿಲ್ಸ್ ಗೊತ್ತಿರಲ್ಲ. ಓಕೆನಾ? ಸೊ ಸ್ಕಿಲ್ಸ್ ಗೊತ್ತಿಲ್ಲದೆ ಯಾವುದೋ ಜಾಬ್ ಮಾಡ್ತಾ ಇರ್ತಾರೆ, ಡಿಪ್ಲೊಮಾ ಆಗಿರುತ್ತೆ, ಡಿಗ್ರಿ ಆಗಿರುತ್ತೆ. ಸೊ ಆ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಇಲ್ಲಿ ಸಾಲಿಡ್ ವರ್ಕ್ಸ್, ಕ್ಯಾಟಿಯಾ ಮತ್ತು ಯೂಜೆನಿಕ್ಸ್ ಮತ್ತು VMC ಅದಕ್ಕೆಲ್ಲ ಒಳ್ಳೆ ಸ್ಕೋಪ್ ಇದೆ, ಅದು ತೊಗೋಬೋದು, ಚೆನ್ನಾಗಿದೆ. ಓಕೆ. ಸೊ ನೋಡಿ ಸ್ಟೂಡೆಂಟ್, ನಾವು ಹೇಳ್ತಾ ಇರೋದು ಇಷ್ಟೇ. ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಆಗಿಲ್ಲ, ಮೆಕ್ಯಾನಿಕಲ್ ಆಗಿರಲಿ, ಸಿವಿಲ್ ಕೋರ್ಸಸ್ಸು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈಗ. ಸೊ ನೀವು ಇಲ್ಲಿಗೆ ಬಂದರೆ, ಸೊ ನಿಮ್ಗೆ ಏನೊಂದು ವರ್ಕಿಗೆ ಬೇಕು, ಇಂಡಸ್ಟ್ರಿ ಲೆವೆಲಲ್ಲಿ ಟೀಚಿಂಗ್ ಇರುತ್ತೆ. ಸೊ ನೀವು ಬನ್ನಿ, ಜಸ್ಟ್ ನೀವು ಕೌನ್ಸಿಲಿಂಗ್ ಫಸ್ಟ್ ಅಟೆಂಡ್ ಮಾಡಿ. ನಿಮ್ಗೆ ಫಸ್ಟ್ ನೋಡ್ತೀವಿ ನಾವು ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ, ಮೆಕ್ಯಾನಿಕಲ್ ಆಗಿರ್ಬೋದು. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಯಾವುದೇ ನಾನ್ ಟೆಕ್ನಿಕಲಲ್ಲಿ ಮಾಡಿರ್ತೀರಾ ಅಥವಾ ಟೆಕ್ನಿಕಲಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ, ನಾವು ನಿಮಗೆ ಕೋರ್ಸ್ ಕೊಡ್ತೀವಿ. ಪ್ಲಸ್ ಅದು ಬಿಟ್ಟು ನಿಮಗೆ ಕೆಲವೊಂದು ವಾಕ್ ಇನ್ ಇರುತ್ತೆ. ಸೊ ಓಕೆನಾ? ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ಲೇ ನಡೆಯುತ್ತೆ, ಕೆಲವೊಂದು ವಾಕ್ ಇನ್ ಹೋಗ್ಬೇಕಾಗಿರುತ್ತೆ ನೀವು. ನೆಕ್ಸ್ಟ್ ನೀವು ವಾಕ್ ಇನ್ ಹೋದಾಗೆ ಆಗಿರ್ಬೋದು, ಮಾಕ್ ಇಂಟರ್ವ್ಯೂ ಮತ್ತು ರೆಸ್ಯೂಮ್ ಯಾವ ಥರ ಸೆಟ್ ಮಾಡೋದು ಪ್ರತಿಯೊಂದನ್ನು ನಾವು ಇಲ್ಲಿ ಟೀಚ್ ಮಾಡಿ ನಿಮ್ಮನ್ನ ಕಳಿಸ್ಕೊಡ್ತೀವಿ. ಸರ್ ಫೈನಲಿ, ಸೊ ನಮ್ಮ RVM CAD ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ಇಲ್ಲಿದ್ರಾ, ಇವತ್ತೊಂದು ಪ್ಲೇಸ್ಮೆಂಟ್ ಆಗಿದೆ ನಿಮಗೆ. ನೀವು ಬಂದಿರೋದು ದಾವಣಗೆರೆ ಅಲ್ಲ?
ದಾವಣಗೆರೆಯಿಂದ ಬಂದಿರೋದು ಇವರು. ನೋಡಿ ಬ್ಯಾಂಗ್ಳೂರಲ್ಲಿ ಸೊ ತುಂಬಾ ಜನ ಬರ್ತಾರೆ, ಬಟ್ ಊರಿಂದ ಬಂದು ಇಲ್ಲಿ ಪಿ ಜಿ ಮಾಡ್ಕೊಂಡು ಅವ್ರ ಪ್ಲೇಸ್ಮೆಂಟ್ ಆಗಿರೋದು. ಸೊ ಅವ್ರು ಫುಲ್ ಹ್ಯಾಪಿ ಆಗಿದ್ದಾರೆ ಆಕ್ಚುಲಿ. ಸೊ ನೆಕ್ಸ್ಟ್ ಇವಾಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀರಾ? ಐ ಮೀನ್ ದಾವಣಗೆರೆ ಫ್ರೆಂಡ್ಸ್ ಆಗಿರ್ಬೋದು, ಬ್ಯಾಂಗ್ಳೂರಲ್ಲಿ ಇರೋರ್ಗಾಗಿರ್ಬೋದು. ಸೊ ನಮ್ಮ RVM CAT ಬಗ್ಗೆ ನಿಮ್ಗೆ ಇವಾಗ ಒಂದು 4 ಮಂತ್ಸ್ ಆಗಿದೆಯಾ? 4 ಮಂತ್ಸ್ ಅಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಏನು? ನಮ್ಮ RVM CAT ಬಗ್ಗೆ ಟೋಟಲಿ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ಆ್ಯಕ್ಚುಲಿ ನನಗೆ ಇಲ್ಲಿ 4 ಮಂತ್ಸ್ ಅಲ್ಲ 2.5 ಮಂತ್ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ. RVM CAT ಬೆಸ್ಟ್ ಎನ್ವೈರ್ಮೆಂಟ್ ಇದೆ, ಎಲ್ಲ ಮತ್ತು ಫ್ಯಾಕಲ್ಟಿ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ, ಓಕೆ. ಮತ್ತು ಬಜೆಟ್ ಫ್ರೀ ಇದೆ, ಓಕೆ. ಮತ್ತು ತಗೋಬೋದು, ಸ್ಕಿಲ್ಸ್ ಚೆನ್ನಾಗಿದೆ, ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ. ಓಕೆ, ನೋಡಿದ್ರಲ್ಲ ಸ್ಟೂಡೆಂಟ್, ಅವ್ರಿಗೆ ಪ್ಲೇಸ್ಮೆಂಟ್ ಆಗಿದೆ, ಪ್ಲಸ್ ಅವ್ರು ಹಾವೇರಿ ಕಾಲೇಜಿಂದ ಬಂದಿರೋದು. ನೆಕ್ಸ್ಟ್ ನೋಡೋದಾದ್ರೆ ಅವ್ರ ಫ್ರೆಂಡ್ಸ್ ಒಂದು 7-8 ಮೆಂಬರ್ಸ್ಗೂ ಕೂಡ ಇವ್ರ ಜೊತೆಗೇನೆ ಇಂಟರ್ವ್ಯೂಸ್ ನಡೀತಾ ಇದೆ. ಇವ್ರಿಗೆ ಜಸ್ಟ್ 2 ರೌಂಡ್ ನಡೆದಿದೆ. ಸೊ ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ನಾನು ಪ್ರತಿ ಸಲನೂ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇರ್ತೀನಿ. ಸೊ ನಾವು AutoCAD ಅಲ್ಲಿ ಈಗ GD&T ಪ್ರತಿಯೊಂದು ಇಂಟರ್ವ್ಯೂಸ್ ಅಲ್ಲಿ, ಸೊ ನೀವು ಹಳೆ ವಿಡಿಯೋ ಚೆಕ್ ಮಾಡಿರ್ಬೋದು, GD&T ಕೇಳ್ತಾರೆ, ಮತ್ತೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇವ್ರಿಗೆ ಶೀಟ್ ಮೆಟಲ್ ಎಲ್ಲ ಕೇಳಿರೋದು ನಿಮ್ದು ಇಲ್ಲ ಮ್ಯಾಮ್, ಪಾರ್ಟ್ ಮಾಡ್ಲಿಂಗ್ ಕೇಳಿದ್ದಾರೆ. ಸೊ ಈ ತರ ನೀವೇನು ಸ್ಕಿಲ್ಸ್ ಇಲ್ಲಿ ಕಲ್ತಿದ್ದೀರಾ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಪ್ಲಸ್ ನೀವು ಒಂದ್ಸಲ ನೋಡಿ AutoCAD ಆಗಿರ್ಬೋದು, ಸಾಲಿಡ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ವಿಡಿಯೋನ ನಾವು ಅಪ್ಲೋಡ್ ಮಾಡಿರ್ತೀವಿ ಸಪ್ರೇಟ್ ಆಗಿ. ಮತ್ತೆ ಕ್ಲಾಸಸ್ಗೂ ಕೂಡ ನಾವು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ. ಜಾಬ್ ಆಗಿರ್ಬೋದು ಪ್ರತಿಯೊಂದನ್ನು ಡೈಲಿ ಅಪ್ಡೇಟ್ಸ್ ಇರುತ್ತೆ. ಆದಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.